ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನಿಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಭೂತಿ ಬಗ್ಗೆ ಹೇಳ್ತಾ ಇದ್ದೀನಿ. ವಿಭೂತಿನ ಏಕೆ ಧರಿಸಬೇಕು, ಹಾಗೆ ವಿಭೂತಿನ ಯಾವ ರೀತಿ ತಯಾರು ಮಾಡ್ತಾರೆ, ಹಾಗೆ ವಿಭೂತಿ ಧರಿಸೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನಾನು ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಕೆಳಗಡೆ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವೀಡಿಯೋಸ್ದು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ವಿಭೂತಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ವಿಭೂತಿ ಅಂದರೆ ಗುಣಪಡಿಸುವಂತಹ ಶಕ್ತಿ ಅಂತ ಅರ್ಥ. ನಮ್ಮ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವಂತಹ ವೈಷ್ಣವರಿಗೆ ಹೇಗೆ ಗಂಧ ಪವಿತ್ರವಾಗಿರುತ್ತೋ ಹಾಗೆ ಶಿವನ ಆರಾಧನೆ ಮಾಡುವಂತಹ ಶೈವರಿಗೆಲ್ಲ ಈ ವಿಭೂತಿನೂ ಅಷ್ಟೇ ಪವಿತ್ರವಾಗಿರುತ್ತೆ. ಈ ವಿಭೂತಿ ಧರಿಸೋದಕ್ಕೆ ಯಾವ ಜಾತಿಯಾಗಲಿ ಯಾವ ಲಿಂಗ ಆಗಲಿ ಭೇದ ಭಾವ ಇರುವುದಿಲ್ಲ. ಯಾರಾದರೂ ಈ ವಿಭೂತಿಯನ್ನು ಧರಿಸಬಹುದು. ವಿಭೂತಿಯನ್ನು ಹೇಗೆ ತಯಾರಿಸ್ತಾರೆ ಅಂತ ಹೇಳ್ತೀನಿ ನೋಡಿ. ವಿಭೂತಿಯಲ್ಲಿ ತುಂಬ ರೀತಿಯ ವಿಭೂತಿ ಇದೆ. ನಾನಿಲ್ಲಿ ಹೇಳ್ತಾ ಇರೋದು ಸಾದಾ ವಿಭೂತಿ, ಅಂದರೆ ನಾವು ಪೂಜೆಗೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ವಿಭೂತಿ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಭೂತಿಗೆ ಹಸುವಿನ ಗೋಮೂತ್ರ, ಹಸುವಿನ ಸಗಣಿ, ಹಸುವಿನ ತುಪ್ಪ, ಹಾಲು ಹಾಗೆ ಜೇನುತುಪ್ಪ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಅದನ್ನು ಒಣಗಿಸ್ತಾರೆ. ಒಣಗಿದ ಮೇಲೆ ಅದನ್ನು ಸುಡ್ತಾರೆ. ಸುಟ್ಟ ನಂತರ ಸಿಗುವಂತಹ ಭಸ್ಮವನ್ನು ವಿಭೂತಿ ಅಂತ ನಾವು ಕರಿತೀವಿ. ವಿಭೂತಿನ ನಾವು ಎಲ್ಲೆಲ್ಲಿ ಧರಿಸಬೇಕು ಅಂತ ಹೇಳ್ತೀನಿ. ವಿಭೂತಿಯನ್ನು ಹಣೆಯ ಮೇಲ್ಭಾಗ, ತೋಳಿಗೆ ಹಾಗೆ ಎದೆಯ ಮೇಲ್ಭಾಗ ಹಾಗೆ ಮುಂಗೈಗೆ ನಾವು ವಿಭೂತಿಯನ್ನು ಧರಿಸಬೇಕು. ವಿಭೂತಿಯನ್ನು 3 ಎಳೆಯಾಗಿ ಧರಿಸಬೇಕು. ಯಾವುದಕ್ಕೆ 3 ಎಳೆಯಾಗಿ ಧರಿಸಬೇಕು ಎಂದರೆ, ಮೊದಲನೆಯ, ಎರಡನೆಯ, 3ನೇ ಎಳೆಯಲ್ಲಿ ಅಹಂ, ಅಜ್ಞಾನ, ಕೆಟ್ಟ ಕರ್ಮ ಅದನ್ನೆಲ್ಲ ತೆಗೆಯುವುದಕ್ಕೆ ನಾವು ವಿಭೂತಿಯನ್ನು ಧರಿಸಬೇಕು. ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು. ಜನನ ಮರಣದ ಮಿತಿಯಿಂದ ಮುಕ್ತರಾಗಬೇಕು. ವಿಭೂತಿನ ನಾವು ಧರಿಸೋದ್ರಿಂದ ಯಾವ ರೀತಿ ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ. ನಿಮಗೆ ಎಲ್ರಿಗೂ ಗೊತ್ತಿರುವಂತೆ ಹಣೆಯ ಮಧ್ಯಭಾಗದಲ್ಲಿ ಶಿವನ 3ನೇ ಕಣ್ಣಿರುತ್ತಂತೆ. ಅದು ಪುರಾಣಗಳ ಪ್ರಕಾರ ಹಾಗೆ ವೈಜ್ಞಾನಿಕವಾಗಿ ಈ 3ನೇ ಕಣ್ಣಿರುತ್ತಲ್ಲ, ಅಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅದನ್ನು ಕರೀತಾರೆ. ಆ ಜಾಗದಲ್ಲಿ ನಾವು ಯೋಚನೆ ಮಾಡಲು ಹಾಗೆ ನಕಾರಾತ್ಮಕವಾಗಿ ಯೋಚನೆ ಮಾಡಲು ಆ ಜಾಗದಲ್ಲಿ ಅವಕಾಶ ಕೊಡಬಾರ್ದು ಅಂತ ನಾವು ಈ ವಿಭೂತಿಯನ್ನು ಧರಿಸುತ್ತೇವೆ. ಹಣೆಯ ಭಾಗದಲ್ಲಿ ನಾವು ವಿಭೂತಿ ಧರಿಸೋದ್ರಿಂದ ನಮಗೆ ನಕಾರಾತ್ಮಕವಾಗಿ ಯೋಚನೆ ಬರೋದಿಲ್ಲ, ಹಾಗೆ ನಮಗೆ ಈ ಕೆಟ್ಟ ಶಕ್ತಿಗಳಿಂದ ರಕ್ಷಣೆಯೂ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ತಲೆನೋವು ಬರುತ್ತಲ್ಲ, ಆ ಟೈಮಲ್ಲೂ ಅಷ್ಟೇ ನಾವು ವಿಭೂತಿಯನ್ನು ಧರಿಸೋದ್ರಿಂದ ನಮ್ಮ ತಲೆನೋವು ಕೂಡ ಕಡಿಮೆ ಆಗುತ್ತೆ ಅಂತ. ಈ ತೋಳು ಭಾಗದಲ್ಲಿ, ಎದೆಯ ಭಾಗದಲ್ಲಿ ಹಚ್ಚೋದ್ರಿಂದ ನಮಗೆ ಶೀತದ ಸಮಸ್ಯೆ ಏನಾದರೂ ಇದ್ದರೆ ಅದರಿಂದ ಸಹ ನಾವು ಪಾರಾಗಬಹುದು. ಈ ಜ್ವರ ಬಂದ ಸಮಯದಲ್ಲಿ ಕೂಡ ನಾವು ಇಡೀ ದೇಹಕ್ಕೆ ವಿಭೂತಿ ಹಚ್ಚೋದ್ರಿಂದ ನಮಗೆ ಅತ್ಯುತ್ತಮವಾದ ಪರಿಹಾರ ಸಿಗುತ್ತೆ. ಶೀತದ ಸಮಯದಲ್ಲಿ ನಾವು ವಿಭೂತಿ ಧರಿಸೋದ್ರಿಂದ ನಮ್ಮ ದೇಹವನ್ನು ಬೆಚ್ಚಗೆ ಇಡುವುದಕ್ಕೆ ಸಹಾಯವಾಗುತ್ತೆ. ಇದೇ ಕಾರಣಕ್ಕಾಗಿ ಹಿಮಾಚಲ ಪ್ರದೇಶದಲ್ಲಿ ಸಾಧುಗಳು, ಅಘೋರಿಗಳು ಮೈ ತುಂಬ ವಿಭೂತಿಯನ್ನು, ಭಸ್ಮವನ್ನು ಧರಿಸೋದ್ರಿಂದ ಅವರ ದೇಹವನ್ನು ಉಷ್ಣತೆಯಿಂದ ತುಂಬಿಕೊಳ್ಳಲು ಸಹಾಯ ಮಾಡಿಕೊಳ್ಳುತ್ತಾರೆ. ಇನ್ನು ಪುರಾಣದಲ್ಲಿ ಈ ವಿಭೂತಿ ಭಸ್ಮದ ಒಂದು ಕಥೆನೇ ಇದೆ, ಹೇಳ್ತೀನಿ ನೋಡಿ. ಒಂದು ಸಾರಿ ಸರಸ್ವತಿ ಹಾಗೆ ಲಕ್ಷ್ಮಿ ಒಡವೆ ಹಾಕ್ಕೊಂಡಿರ್ತಾರೆ. ಅದನ್ನು ನೋಡಿ ಪಾರ್ವತಿ ದೇವಿಯೂ ಶಿವನಲ್ಲಿ ಬಂದು ನನಗೆ ಒಡವೆಯನ್ನು ಕೊಡಿಸು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಶಿವ ಒಂದು ಚಿಟಿಕೆಯಷ್ಟು ಭಸ್ಮ ಅಂದರೆ ವಿಭೂತಿಯನ್ನು ಕೊಡ್ತಾನೆ ಕೈಯಲ್ಲಿ. ಇದನ್ನು ತೆಗೆದುಕೊಂಡು ಹೋಗಿ ಕುಬೇರನಿಗೆ ಕೊಡು, ಇದರ ತೂಕಕ್ಕೆ ಸರಿಯಾದ ಬಂಗಾರ ಕೊಡೋದಕ್ಕೆ ಹೇಳು ಅಂತೇಳಿ ಶಿವ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಹೋಗಿ ಕುಬೇರನ ಹತ್ತಿರ ಪಾರ್ವತಿ ದೇವಿ ಕೊಡುತ್ತಾಳೆ. ಇದನ್ನು ನೋಡಿ ನಕ್ಕಿ ಕುಬೇರನು ಹಾಸ್ಯ ಮಾಡುತ್ತಾನೆ. ನಂತರ ಒಂದು ತಕ್ಕಡಿಯಲ್ಲಿ ಒಂದು ಕಡೆ ವಿಭೂತಿ, ಇನ್ನೊಂದು ಕಡೆ ಬಂಗಾರ ಹಾಕಿ ತೂಕ ಮಾಡುತ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದರೂ ಆ ವಿಭೂತಿಯ ತೂಕಕ್ಕೆ ಸಮನಾದ ಬಂಗಾರ ಸಿಗೋದೇ ಇಲ್ಲ. ಇದರಿಂದ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆವಾಗ ಹೇಳ್ತಾನೆ, ತಾಯಿ, ನನ್ನ ಹತ್ತಿರ ಈ ಭಸ್ಮಕ್ಕೆ ಸರಿಯಾದ ಬಂಗಾರ ಇಲ್ಲ ಎಂದು ಹೇಳಿ ಕಳಿಸುತ್ತಾನೆ. ಆ ಸಮಯದಲ್ಲಿ ಪಾರ್ವತಿ ದೇವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ.
ತನ್ನ ಗಂಡನ ಭಸ್ಮಕ್ಕೆ ಸರಿಸಮನಾದ ಅಂಶ ಯಾವುದೂ ಇಲ್ಲ ಎಂದು ಪಾರ್ವತಿ ದೇವಿಗೆ ಅರಿವಾಗುತ್ತೆ. ಇದರಿಂದನೇ ಗೊತ್ತಾಗುತ್ತೆ ನೋಡಿ, ಈ ಭಸ್ಮ ವಿಭೂತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಇನ್ಮೇಲಾದರೂ ನಾವು ಸ್ನಾನವಾದ ನಂತರ ವಿಭೂತಿಯನ್ನು ಧರಿಸೋಣ. ನಮ್ಮ ನಕಾರಾತ್ಮಕವಾದ ಯೋಚನೆಯಿಂದ ಹಾಗೆ ನಮ್ಮ ದೇಹದ ಜಡತ್ವದಿಂದ ದೂರ ಮಾಡೋಣ. ನಮ್ಮ ನರಮಂಡಲವನ್ನು ಉತ್ತೇಜಿಸಿ ಸಕಾರಾತ್ಮಕವಾಗಿ ಕೆಲಸ ಮಾಡುವಂತೆ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.